ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ನೀವು ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂಗೆ. ವೆಲ್ಕಮ್ ಬ್ಯಾಕ್ ಟು ಮಯೂರಿ ಕುಕಿಂಗ್ ವ್ಲಾಗ್ಸ್ಗೆ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರೆಯೋಕ್ಕೆ ಹೋಗಬೇಡಿ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ವಿಷಯಕ್ಕೆ ಬಂದುಬಿಡ್ತೇನೆ. ಇವತ್ತು ನಾನು ಸೋರೆಕಾಯಿ ತೊಗೊಂಬಂದಿದ್ದೇನೆ. ಸೋರೆಕಾಯ್ದೊಂದು ಒಳ್ಳೆ ಗ್ರೇವಿ ಮಾಡಿ ತೋರಿಸ್ತೇನೆ. ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡ್ಬಿಟ್ಟು ಟೇಸ್ಟಿಯಾಗಿರುವಂಥ ಒಂದು ಒಳ್ಳೆ ಗ್ರೇವಿನ ಮಾಡ್ಕೊಂಬಿಡೋಣ. ಬನ್ನಿ, ಸೋರೆಕಾಯಿ ಗ್ರೇವಿಗೆ ಏನೇನು ಇಂಗ್ರೀಡಿಯೆಂಟ್ಸ್ನ ಬೇಕು ಅಂತ ನಾನು ನೋಡ್ಕೊಂಬರೋಣ. ಮೊದಲೇದಾಗಿ ನಾನು ಇಲ್ಲಿ ಮೇಲ್ಗಡೆ ಸಿಪ್ಪೆ ತೆಗೆದುಬಿಟ್ಟು ಅರ್ಧ ಸೋರೆಕಾಯಿನ ತೊಗೊಂಡಿದ್ದೇನೆ. ಹೀಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಳಗಡೆ ಇರುವಂಥ ಬೀಜ ಕೂಡ ತೆಗಿಬೇಕು, ಅದು ಚೆನ್ನಾಗಿರುತ್ತೆ ಗ್ರೇವಿ. ಇದನ್ನು ನಾನು ಸೋರೆಕಾಯಿನ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೇನೆ, ಆಮೇಲೆ ಒಗ್ಗರಣೆ ಹಾಕ್ಕೊಳ್ಳೋದು. ಹಾಗೆಯೇ ಇಲ್ಲಿ ರುಬ್ಲಿಕ್ಕೆ ಸ್ವಲ್ಪ ತೆಂಗಿನಕಾಯಿನ ತೊಗೊಂಡಿದ್ದೇನೆ. ಹಸಿದು ಒಂದು ಸ್ವಲ್ಪ ಇದೆ, ಜಾಸ್ತಿ ಇಲ್ಲ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ಚಿಕ್ಕದು. ಇಲ್ಲಿ ನಾನು ಇವಾಗ ಫಸ್ಟು ಟೊಮೆಟೊ ಪ್ಯೂರಿನ ಮಾಡ್ಕೊಂಬಂದುಬಿಡ್ತೇನೆ. ನೋಡಿ, ನಾನು ರುಬ್ಬಿರೋದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡ್ಬಿಡ್ತೇನೆ. ನೋಡಿ, ಇದೇ ಮಿಕ್ಸಿ ಜಾರ್ಗೆ ಕಾಯಿ ಮತ್ತು ಎಲ್ಲನೂ ಹಾಕ್ಕೊಂಡು ರುಬ್ಕೊಂಬರ್ತೇನೆ. ಬನ್ನಿ, ನಾನು ಇಲ್ಲಿ ಇವಾಗ ಸ್ಟೋನ್ ಹಚ್ಕೊಂಡ್ಬಿಟ್ಟು ಒಂದು ಪಾತ್ರೆ ಇಟ್ಕೋತೇನೆ. ಸೋರೆಕಾಯಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆ ಹಾಕಿ. ನೋಡಿ, ಇಲ್ಲಿ ಪಾತ್ರೆ ಕೂಡ ಬಿಸಿ ಆಯಿತು. ಇದಕ್ಕೆ ನಾನು ಇವಾಗ ಸೋರೆಕಾಯಿನ ಹಾಕ್ಕೊಂಡ್ಬಿಡ್ತೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ಸೋರೆಕಾಯಿನ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಂಡು ಗ್ರೇವಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಹಸಿದು ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಅದಕ್ಕಾಗಿ ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ, ನೀಟಾಗಿ ಮಾಡ್ಕೊಳ್ಳೋಣ. ನೋಡಿ, ಸೋರೆಕಾಯಿ ಈಗ ಚೆನ್ನಾಗಿ ಫ್ರೈ ಆಗಿದೆ. ಬ್ರೌನ್ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ನಾನು ಇದನ್ನು ತಗೊಂಡ್ಬಿಟ್ಟು ಒಗ್ಗರಣೆ ಹಾಕ್ತೇನೆ. ನೋಡಿ, ಈ ಕಲರ್ ಬಂದಿದೆ, ಬ್ರೌನ್ ಕಲರು. ಬನ್ನಿ, ಇವಾಗ ನಾನು ಆಯಿಲ್ನ ಹಾಕ್ಕೊಂಡ್ಬಿಟ್ಟು ಒಗ್ಗರಣೆ ಮಾಡ್ಕೋತೇನೆ. ನೋಡಿ, ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಆಯಿತು. ನೋಡಿ, ಇವಾಗ ಸ್ವಲ್ಪ ಸಾಸಿವೆ ಹಾಕ್ಕೊಂಡ್ಬಿಡ್ತೇನೆ. ಹಾಗೆಯೇ ಸ್ವಲ್ಪ ಜೀರಿಗೆ. ನೋಡಿ, ಈರುಳ್ಳಿ ಹಾಕ್ಕೊಂಬಿಡೋಣ. ನೋಡಿ, ಸ್ವಲ್ಪ ಈರುಳ್ಳಿ ಬ್ರೌನ್ ಕಲರ್ ಬರಲಿ. ನೋಡಿ, ಇವಾಗ ಸ್ವಲ್ಪ ಹಳದಿ ಪೌಡರ್ನ ಹಾಕ್ಕೊಂಬಿಡೋಣ. ಹಾಗೆಯೇ ಸ್ವಲ್ಪ ಚಿಲ್ಲಿ ಪೌಡ್ರ್ ಕೂಡ ಹಾಕ್ಕೊಂಬಿಡೋಣ. ಇವಾಗ ಖಾರಕ್ಕೆ ನೋಡ್ಕೊಂಬಿಟ್ಟು ಹಾಕ್ಕೋಬೇಕು. ಇದು ನಂದು ಚಿಕ್ಕ ಸ್ಪೂನ್ ಇದೆ, ಹಾಗಾಗಿ ನಾನು ಒಂದು 4 ಟೇಬಲ್ ಸ್ಪೂನ್ ಹಾಕ್ಕೋತಾ ಇದ್ದೇನೆ ಖಾರನ. ನೋಡಿ, ಇವಾಗ ಇದಕ್ಕೆ ಟೊಮೆಟೊ ಪ್ಯೂರಿನ ಹಾಕ್ಕೊಂಬಿಡೋಣ. ನೋಡಿ, ಈಗ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಸೋರೆಕಾಯಿನ ಹಾಕೋತಾ ಇದ್ದೇನೆ. ನೋಡಿ, ಇವಾಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂಥ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಎಲ್ಲನೂ ಹಾಕ್ತಾ ಇದ್ದೇನೆ. ಇದಕ್ಕೆ ನಾವು ಇವಾಗ ನೀರು ಬೆರೆಸ್ಬಿಟ್ಟು ಹಾಕೋಣ. ಗ್ರೇವಿನ ನೋಡ್ಕೊಂಬಿಟ್ಟು ನಮಗೆ ತಿಕ್ಕಾಗಬೇಕಾದ್ರೆ ತಿಕ್ಕಾಗೆ, ಇಲ್ಲ ಸ್ವಲ್ಪ ತೆಳುವಾಗಬೇಕಂದ್ರೆ ತೆಳುವಾಗೆ ಮಾಡ್ಕೋಬೇಕು. ಅದ್ರ ಹದದ ಮೇಲೆ ನೋಡ್ಕೊಂಬಿಟ್ಟು ನೀರು ಹಾಕ್ಕೋಬೇಕು. ನೋಡಿ, ಇವಾಗ ಸ್ವಲ್ಪ ನೀರು ಹಾಕಿದ್ದೇನೆ. ಇವಾಗ ಸ್ವಲ್ಪ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಬಿಡೋಣ. ಹಾಗೆಯೇ ಇದಕ್ಕೆ ಗರಂ ಮಸಾಲ ತೊಗೊಂಡಿದ್ವಲ್ಲ, ಗರಂ ಮಸಾಲ ಕೂಡ ಹಾಕ್ಬಿಡ್ತೀನಿ. ಈಗ ನಾನು ಎಲ್ಲ ಪದಾರ್ಥಗಳನ್ನು ಹಾಕಾಯಿತು. ಇದನ್ನು ಮುಚ್ಚಳ ಮುಚ್ಚಿ ಒಂದು 10ರಿಂದ 15 ನಿಮಿಷ ಬೇಯಿಸ್ಕೊಂಬರ್ತೇನೆ. ಬನ್ನಿ, 10ರಿಂದ 15 ನಿಮಿಷ ಬೇಯಿಸ್ಕೊಂಬಂದ್ಬಿಡೋಣ. ನೋಡಿ, ಇದನ್ನು ಬೇಯಲಿಕ್ಕೆ ಬಿಟ್ಟು 10 ಮಿನಿಟ್ಸ್ ಆಯಿತು. ನೋಡೋಣ ಬನ್ನಿ, ಗ್ರೇವಿ ರೆಡಿಯಾಗಿರುತ್ತೆ. ನೋಡಿ, ಗ್ರೇವಿ ಸೂಪರಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ನೋಡಿದ್ರೇ ಗೊತ್ತಾಗುತ್ತೆ. ಬನ್ನಿ, ಗ್ರೇವಿ ರೆಡಿಯಾಗಿದೆ. ನಾನು ಸ್ಟೋವ್ನ ಆಫ್ ಮಾಡ್ಕೊಂಬಿಟ್ಟು ಒಂದು ಬೌಲ್ಗೆ ಸರ್ವ್ ಮಾಡಿ ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಫೈನಲಾಗಿ ಗ್ರೇವಿ ರೆಡಿ ಆಯಿತು. ಒಂದು ಬೌಲ್ಗೆ ನಾನು ಸರ್ವ್ ಮಾಡಿದ್ದೇನೆ. ಈ ಗ್ರೇವಿನ ನಾವು ಚಪಾತಿ, ಪೂರಿ, ಹಾಗೆಯೇ ಪರೋಟ, ಮುದ್ದೆ, ರೈಸ್ ಜೊತೆಗೆ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಪೂರಿ ಮತ್ತು ಚಪಾತಿ ಪರೋಟ ಜೊತೆಗಂತೂ ಸೂಪರಾಗಿರುತ್ತೆ. ನೋಡಿ, ನೀವು ಕೂಡ ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನೋಡಿ. ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತೇಳಿ. ನೋಡಿ, ಇಲ್ಲಿ ನಾನು ಚಪಾತಿ ಕೂಡ ಮಾಡಿ ಇಟ್ಕೊಂಡಿದ್ದೇನೆ ಗ್ರೇವಿ ಜೊತೆಗೆ. ಹಾಗೆಯೇ
ಗ್ರೇವಿ ಮಾತ್ರ ಸೂಪರಾಗಿ ಬಂದಿದೆ. ಆರಾಮ್ಸೆ 2 ಚಪಾತಿ ತಿನ್ನೋರು ಆರಾಮಾಗಿ ಒಂದು 3-4 ಚಪಾತಿನ ತಿಂದ್ಬಿಡ್ತಾರೆ ಈ ಥರ ಗ್ರೇವಿಗಳಿದ್ದರೆ. ನೀವು ಕೂಡ ಈ ಗ್ರೇವಿನ ಮನೇಲಿ ಒಂದು ಸಾರಿ ಮಾಡ್ಕೊಳ್ಳಿ. ಹಾಗೆ ಗ್ರೇವಿ ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋಕ್ಕೆ ಹೋಗಬೇಡಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.